ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಆರ್ ವಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾಟಿ ಮಶ್ರೂಮ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ನಾನಿವತ್ತು ನಾಟಿ ಮಶ್ರೂಮು ತಿನ್ನಲೇಬೇಕು ಅನಿಸ್ಬಿಡ್ತು, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ ನಾಟಿ ಮಶ್ರೂಮ್ಸು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರನ್ನ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದರ ಮುಂದೆ ಯಾವ ನಾಟಿ ಚಿಕನ್ನು ಮಟನ್ ಸಾಂಬಾರು ಎಲ್ಲ ವೇಸ್ಟ್, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನ ಈ ಥರ ಪೀಸ್ ಥರ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಈ ಥರ ಅಗಲವಾಗಿರುತ್ತೆ. ಮತ್ತು ಇದನ್ನು ನೀಟಾಗಿ ನೋಡಿ, ಹುಳ ಇರುತ್ತೆ ಅನ್ನೋದನ್ನ ನೀಟಾಗಿ ನೋಡಿಬಿಟ್ಟು ಕಟ್ ಮಾಡಿ, ಅಂದರೆ ಪೀಸ್ ಮಾಡಿ ಕೈಯಲ್ಲಿ ಎತ್ತಿಟ್ಕೋಬೇಕು. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಸ್ವಲ್ಪ ಅಗಲವಾಗಿರುತ್ತೆ. ಅದು ಇನ್ನೊಂದು ಥರ ಮಶ್ರೂಮ್ ಅದು ಮಶ್ರೂಮ್ ಬೇರೆ ಥರ ಬರುತ್ತೆ, ಬಟನ್ ಮಶ್ರೂಮ್ ಅಂತ ಹೇಳ್ತಾರೆ ಅದನ್ನು. ಇದು ನಾಟಿ ಮಶ್ರೂಮ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಪೀಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಹಾಕಿ ಬಾಂಡಿಗೆ ಹಾಕ್ಕೊತಾಯಿದ್ದೀನಿ. ಎಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದೆರಡು ಸಲ ನಾನು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಬಿಡಿಸ್ಬೇಕಾದ್ರೆ ನೋಡ್ಕೋಬೇಕು ಹೇಗೆ ಹುಳ ಗಿಳ ಹೇಗೆ ಏನಾದರೂ ಸಣ್ಣ ಸಣ್ಣದಾಗಿ ನೋಡ್ಕೊಬೇಕು. ನೋಡಿ, ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿ ನೀರನ್ನ ಚೆಲ್ತೀನಿ. ನೋಡಿ, ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ನೋಡಿ ಅರಿಶಿನ ಎರಡನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಟ್ಬಿಡ್ತೀನಿ. ನೋಡಿ, ನೀರು ಹಾಕಿಬಿಟ್ಟು ಸ್ವಲ್ಪ ನೆನೆದು ಹಾಗೆ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಇದನ್ನು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಬನ್ನಿ, ಇವಾಗ ನಾನು ತೆಂಗಿನಕಾಯಿನ ಈ ಥರ ಪೀಸ್ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಆಗಿದೆ. ಈಗ ಮಸಾಲೆಗೆ ಬೇಕಾಗಿರೋಂಥದ್ದನ್ನು ಹೇಳ್ತಾಯಿದ್ದೀನಿ. ಚಕ್ಕೆ, ಲವಂಗ, ಸೋಂಪು, ಕಡಲೆ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದು, ಸ್ವಲ್ಪ ಮೀಡಿಯಮ್ ಸೈಜ್ ಆಗಿರೋ ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಇದಿಷ್ಟನ್ನು ತೊಗೊಬೇಕು ಮಸಾಲೆಗೆ. ಸೇಮ್ ನಾವು ಮಟನ್ ಸಾರು, ಚಿಕನ್ ಸಾರಿಗೆ ಯಾವ ಥರ ಹಾಕ್ತೀವಿ ಅದೇ ಥರ ಒಂದು ಬಾಂಡ್ಲಿ ಇಟ್ಕೊತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನಾನು. ನೋಡಿ, ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಡಲೆ, ಗಸಗಸೆ ಎಲ್ಲ ನಾಲ್ಕು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಲಿ. ನೋಡಿ, ಇದಕ್ಕೆ ಸ್ವಲ್ಪ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊತೀನಿ. ಇದನ್ನು ಹಾಕಿ ಸ್ವಲ್ಪ ಹುರ್ಕೊಬೇಕು, ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಈಗ 1.5 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊತಾಯಿದ್ದೀನಿ. ಖಾರಕ್ಕೆ ನಾನು ಸಾಂಬಾರು ಪೌಡ್ರ್ ಹಾಕಲ್ಲ, ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡ್ರ್ ಎರಡು ಹಾಕ್ಕೊತೀನಿ. ನೋಡಿ, ಈಗ 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಈಗ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ನಾನು ಇದು ಎಣ್ಣೆಗೆ ಸ್ವಲ್ಪ ಹಂಗೇ ಹಾಕ್ಬಿಡ್ತೀನಿ. ಅದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹಾಕ್ಬಿಟ್ಟು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ನಾನು ಗ್ರೈಂಡ್ ಮಾಡ್ಕೊಂಡಿರೋ ತೆಂಗಿನಕಾಯಿ ತುರಿ ಮತ್ತು ಹುರಿದಿಟ್ಕೊಂಡಿರೋ ಮಸಾಲೆ ಐಟಮ್ಸ್ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡೋಣ. ನೋಡಿ, ನುಣ್ಣಗಾಗಿದೆ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಶ್ರೂಮ್ ನೀಟಾಗಿ ಅರಿಶಿನ ಮತ್ತು ಉಪ್ಪಲ್ಲಿ ತೊಳೆದಿದ್ನಲ್ಲ, ನೋಡಿ ಸ್ವಲ್ಪ ಅದು ನೀರು ಹಿಡಿಯುತ್ತೆ, ಅದು ಸ್ವಲ್ಪ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ ಅಲ್ಲ. ಈಗ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು 2-3 ಪೀಸಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ಸ್ಮೆಲ್ಲಿಗೆ ಮಶ್ರೂಮ್ ಹುರ್ಕೊಳ್ಳೋದಕ್ಕೆ. ನೋಡಿ, ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಹುರ್ಕೊಬೇಕು. ಅದಕ್ಕೆ ಒಂಚೂರು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ, ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕು. ಈಗ ಮಶ್ರೂಮ್ನ ತೊಳೆದಿಟ್ಕೊಂಡಿರೋ ಮಶ್ರೂಮ್ನ ಹಾಕ್ಕೊಂಡು ನೋಡಿ ಅಷ್ಟನ್ನು ಹಾಕ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೇಮ್ ಮಟನ್ ಸಾಂಬಾರು ಹೆಂಗಿರುತ್ತೋ ಹಂಗೆ ಇರುತ್ತೆ, ತಿನ್ನೋದಕ್ಕೆ ಸೇಮ್ ಮಟನ್ ತಿನ್ನೋಂಗೆ ಆಗುತ್ತೆ ನನಗೆ. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಹುರ್ಕೊತೀನಿ. ಇದನ್ನು ಸ್ವಲ್ಪ ಹುರ್ಕೊಂಡು ನೋಡಿ ಸ್ವಲ್ಪ ಸ್ಮೆಲ್ ಹೋಗುತ್ತೆ ಅಂತ ಹುರ್ಕೊಬೇಕು. ನೋಡಿ, ನೀರು ಬಿಟ್ಕೊತಾ ಇದೆ ಮಶ್ರೂಮು. ನೋಡಿ, ಇಷ್ಟು ನೀರು ಬಿಟ್ಕೊಂಡಿದೆ. ಇವಾಗ ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು, ಇಲ್ಲ ಸಾಂಬಾರು ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಯಾವ ಹದಕ್ಕೆ ಬೇಕೋ ಹದಕ್ಕೆ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಟೇಸ್ಟಿಗೆ
ಆಲ್ರೆಡಿ ಉಪ್ಪು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ನಿಮಗೆ ಹಾಕ್ಕೊಂಡು ಬಾಯಿ ಹಾಕೊಂಡು ಟೇಸ್ಟ್ ಮಾಡಿ ನೋಡಿಬಿಟ್ಟು ಮತ್ತೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಮಾಡ್ಕೊತಾ ಇದ್ದೀನಿ, ನಾನು ಮುದ್ದೆಗೆ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಹದಕ್ಕೆ ಹಾಕ್ಕೊಬೇಕು. ಇದನ್ನು ನಾವು ನೀರು ಹಾಕ್ಬಿಟ್ಟು ನಮ್ಗೆ ಯಾವ ಇಲ್ಲ ಸ್ವಲ್ಪ ತೆಳು ಬೇಕಾ ನೋಡಿಕೊಂಡು ಬೇಯಿಸ್ಕೊಂಡು 15 to 20 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನಾನು ಇದಕ್ಕೆ ಇಟ್ಟಿದ್ದೀನಿ 15 ನಿಮಿಷ ನಾನು ಬೇಯಿಸಿದ್ದೀನಿ ನೋಡಿ. ಈಗ ಈ ಥರ ಆಗಿದೆ ಸಾಂಬಾರು, ಚೆನ್ನಾಗಿ ಬೇಯಿಸಿದ್ದೀನಿ. 15 ಮಿನಿಟ್ಸ್ವರೆಗೂ ಬೇಯಿಸಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತೀವಿ ನೋಡಿ. ಎಷ್ಟು ಚೆನ್ನಾಗಾಗಿದೆ, ಸೇಮ್ ಮಟನ್ ಸಾಂಬಾರು, ಮಟನ್ ಪೀಸ್ ಥರನೇ ಕಾಣಿಸ್ತಾ ಇದೆ ನೋಡಿ. ಏನಾದ್ರು ಹಾಕ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಘಮ ಘಮ ಅಂತಿದೆ ನೋಡಿ. ನೀವು ಟ್ರೈ ಮಾಡಿ, ಮುದ್ದೆ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಸೂಪರಾಗಿ ನೋಡಿ, ಸಖತ್ತಾಗಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ನನಗೆ ಹೇಳಿ. ಹೊಸಬ್ರಿಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.